ಹಣ ಗಳಿಸೋದು ಮಾತ್ರ ಸಾಕಾಗೋದಿಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಕಷ್ಟಪಟ್ಟು ದುಡಿದು ಗಳಿಸಿದಂತ ಹಣವನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಥವಾ FTL ಮಾತ್ರ ಇಟ್ರೆ ನಿಮ್ಮ ಹಣ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಿಲ್ಲ. ಕೆಲವೊಮ್ಮೆ ಹಣದುಬ್ಬರದಿಂದ ಅದರ ಮೌಲ್ಯ ಕೂಡ ಕಡಿಮೆ ಆಗಬಹುದು. ಆದ್ರೆ ನಿಮ್ಮ ಹಣ ನಿಮ್ಮ ಪರವಾಗಿ ಕೆಲಸ ಮಾಡಬೇಕು. ನೀವು ಮಲಗಿದ್ರೂ ಕೂಡ ಸಂಪತ್ತು ನಿರ್ಮಾಣ ಆಗಬೇಕು. ಅಂದ್ರೆ ಶ್ರೀಮಂತರು ಅನುಸರಿಸುವಂತ ಕೆಲವು ಹೂಡಿಕೆಗಳ ಮಾರ್ಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಇವತ್ತು ಅಂತಹ 6 ಪ್ರಮುಖ ಅಸೆಟ್ ಕ್ಲಾಸ್ಗಳ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಈ 6 ಅಸೆಟ್ ಕ್ಲಾಸ್ಗಳಲ್ಲಿ ಪರ್ಸನಲಿ ನನಗೆ 5ನೇದು ಸಿಕ್ಕಾಪಟ್ಟೆ ಇಷ್ಟ. ಯಾಕೆ ನನ್ನ ಫೇವರೇಟ್ ಆಯ್ತು, ಇದು ಹೇಗೆ ನನಗೆ ಸಂಪತ್ತು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಯಾಕಂತಂದ್ರೆ ಮಿಡಲ್ ಕ್ಲಾಸ್ ವರ್ಗದವರಾಗಿರ್ಬೋದು, ಕೆಳ ಮಧ್ಯಮ ವರ್ಗದವರಾಗಿರ್ಬೋದು, ಸಾಮಾನ್ಯ ಜನರು ಕೂಡ ಶ್ರೀಮಂತರ ಹಾದಿಯಲ್ಲಿ ಸಾಗಬೇಕು ಅಂತಂದ್ರೆ ಈ 6 ಅಸೆಟ್ ಕ್ಲಾಸ್ಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಲಾಗ್ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ರೀತಿಯಾದಂತ ಅಪ್ಡೇಟ್ಸ್ಗಳು ನಿಮ್ಮಲ್ಲಿ ತನಕ ತಲುಪಬೇಕು ಅಂತಂದ್ರೆ ಸೊ ನಮ್ಮ ಒಂದು ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಮ ಹಣ ನಿಮಗಾಗಿ ದುಡಿಬೇಕು ಅಂತಂದ್ರೆ ನೀವು ಅಸೆಟ್ಗಳ ಮೇಲೆ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಅಂದ್ರೆ ನೀವು ದಿನವೂ ಕೂಡ ಇದರ ಹಿಂದೆ ಓಡಬೇಕಾಗಿಲ್ಲ, ನಿಮ್ಮ ಸಮಯವನ್ನ ಕಂಪ್ಲೀಟ್ ಆಗಿ ಕೊಡಬೇಕಾಗಿಲ್ಲ. ಆದ್ರೂ ಕೂಡ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡ್ತಾ ಇರಬೇಕು. ಅಸೆಟ್ ಅನ್ನೋ ಪದದ ಅರ್ಥವೇ ಬಹಳ ಜನರಿಗೆ ಗೊತ್ತಿಲ್ಲ. ಸೊ ಅದನ್ನ ಸಿಂಪ್ಲಿಫೈ ಮಾಡಿ ಹೇಳ್ಬಿಡ್ತೀನಿ. ಒಂದು ಪಾಲಿಸಿಯನ್ನ ಮಾಡ್ಕೊಂಡಿರ್ತಾರೆ, ಅದೇ ಅಸೆಟ್ ಅಂತ ಅನ್ಕೊಂಡಿರ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ನಲ್ಲಿ ಸ್ವಲ್ಪ ಹಣ ಇದ್ರೆ ಅದನ್ನೇ ದೊಡ್ಡ ಆಸ್ತಿ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಹೀಗಿರುವಾಗ ಸೊ ಇವತ್ತು ನಾವು 6 ಪ್ರಮುಖ ಅಸೆಟ್ ಕ್ಲಾಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇದಂತೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ಆಗಿರುವಂತ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಈಗ ಮೊದಲು ಅಸೆಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ನಾನಿಲ್ಲಿ ಕುತ್ಕೊಂಡಿದ್ದೀನಿ, ಆದ್ರೆ ನಾನು ಈಗಾಗಲೇ ಬೇರೆ ಬೇರೆ ಕಡೆ ಕೆಲವೊಂದಷ್ಟು ಹೂಡಿಕೆಯನ್ನ ಮಾಡಿದ್ದೀನಿ. ಸೊ ನಾನು ಪ್ರತಿದಿನ ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾ ಇಲ್ಲ, ಸಮಯನ ಕೊಡ್ತಾ ಇಲ್ಲ. ಆದ್ರೂ ಕೂಡ ನನ್ನ ಅನುಪಸ್ಥಿತಿಯಲ್ಲೂ ಕೂಡ ಆ ಹೂಡಿಕೆಗಳು ನನಗಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಆದಾಯವನ್ನ ತಂದ್ಕೊಡ್ತಾ ಇದೆ, ಅವುಗಳ ಮೌಲ್ಯವೂ ಕೂಡ ಬೆಳೀತಾನೆ ಇದೆ. ಇದನ್ನೇ ನಾವು ಅಸೆಟ್ ಕ್ರಿಯೇಷನ್ ಅಂತ ಕರಿತೀವಿ. ಸೊ ನೋಡಿ, ಚಿಕ್ಕಂದಿನಲ್ಲೂ ಕೂಡ ನಮ್ಮ ಮನೆಗಳಲ್ಲಿ ಒಂದು ಮಾತನ್ನ ಹೇಳ್ತಾರಪ್ಪ, ಚೆನ್ನಾಗಿ ಓದು, ಒಳ್ಳೆ ಕೆಲಸಕ್ಕೆ ಸೇರ್ಕೋ, IAS ಆಗಬೇಕು, ನೀನು IPS ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಚೆನ್ನಾಗಿ ನೀನು ಒಟ್ಟು ಸಂಪಾದನೆಯನ್ನ ಮಾಡಬೇಕು. ಇಲ್ಲಿವರೆಗೆ ಎಲ್ಲರೂ ಹೇಳ್ತಾರೆ, ಹೌದಾ? ಇದು ಪ್ರತಿ ಮನೆಯಲ್ಲೂ ನಾವು ಕೇಳಿರ್ತೀವಿ. ಆದ್ರೆ ಸಂಪಾದನೆ ಮಾಡಿದಂಥ ಹಣವನ್ನ ಹೇಗೆ ನಿರ್ವಹಿಸಬೇಕು, ಎಲ್ಲಿ ನಾವು ಹೂಡಿಕೆ ಮಾಡಬೇಕು, ಹೇಗೆ ಸಂಪತ್ತನ್ನ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಬಹುತೇಕ ಯಾರೂ ಕೂಡ ಹೇಳೋದಿಲ್ಲ. ಸೊ ಈಗಿನ ಜನರೇಷನ್, ಬಹುಶಃ ಇಂದಿಗೂ ಕೂಡ ಅನೇಕ ಪೋಷಕರಿಗೂ ಈ ವಿಷಯದಲ್ಲಿ ಸಂಪೂರ್ಣ ಅರಿವು ಅನ್ನೋದಿಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಸ್ನೇಹಿತರೆ. ಸೊ ಹಣ ಸಂಪಾದಿಸೋದು ಒಂದು ಕಲೆ, ಆ ಒಂದು ಹಣವನ್ನ ಸರಿಯಾಗಿ ಬೆಳೆಸೋದು ಇನ್ನೊಂದು ಕಲೆ ಸ್ನೇಹಿತರೆ. ತುಂಬಾ ಜನ ಇಲ್ಲಿ ಸ್ಟಕ್ ಆಗಿರ್ತಾರೆ. ಬರೀ ಹೆಚ್ಚು ಸಂಬಳ ಬರ್ತಾ ಇದೆ ಅಂತಂದ್ರೆ ಸಾಲಲ್ಲ, ಆ ಹಣವನ್ನ ಸರಿಯಾದ ಅಸೆಟ್ಗಳಲ್ಲಿ ಹೂಡಿಕೆ ಮಾಡಿದಾಗ ಮಾತ್ರ ಸಂಪತ್ತು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತ ಆ ಒಂದು ಕೆಪಾಸಿಟಿ ಕೂಡ ನಮಗಿರ್ಬೇಕಾಗತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನಾವು ಮಾತನಾಡುವಂಥದ್ದು ಅಂತಹ 6 ಅಸೆಟ್ ಕ್ಲಾಸ್ಗಳ ಬಗ್ಗೆ. ಸೊ ಇಲ್ಲಿ ಈ ಅಸೆಟ್ಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ, ನೀವು ಪ್ರತಿದಿನ ಅದರ ಹಿಂದೆ ಓಡಾಡಬೇಕಾಗಿಲ್ಲ. ಸೊ ಒಮ್ಮೆ ಯೋಚಿಸಿ, ಸರಿಯಾಗಿ ಹೂಡಿಕೆ ಮಾಡಿ, ನಂತರ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ರು ಸಾಕು. ಆ ಅಸೆಟ್ಗಳಿದೆಯಲ್ಲ, ನಿಮಗೋಸ್ಕರ ನಿರಂತರವಾಗಿ ಆದಾಯವನ್ನ ತಂದು ಕೊಡುವಂತ ಸಾಮರ್ಥ್ಯ ಹೊಂದಿರುತ್ತೆ. ಇಲ್ಲಿ ಇನ್ನೊಂದು ಮುಖ್ಯ ವಿಚಾರವನ್ನ ನೀವು ಗಮನಿಸಬೇಕು. ಶ್ರೀಮಂತರಿಗೂ ಮಧ್ಯಮ ವರ್ಗದವರಿಗಿರುವಂತ ಒಂದು ದೊಡ್ಡ ವ್ಯತ್ಯಾಸ. ಸೊ ಇಲ್ಲಿ ಶ್ರೀಮಂತರು ಏನ್ ಮಾಡ್ತಾರೆ ಗೊತ್ತಾ, ಅಸೆಟ್ಸ್ ಗಳನ್ನ ಕಟ್ಕೊಳ್ತಾ ಹೋಗ್ತಾರೆ. ಮಧ್ಯಮ ವರ್ಗದವರು ಲಯಾಬಿಲಿಟೀಸ್ ನ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಅಸೆಟ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ನಾವು ಕೆಲಸ ಮಾಡದೇ ಇದ್ರೂ ಕೂಡ ನಮಗೆ ಹಣವನ್ನ ತಂದು ಕೊಡುವಂಥದ್ದು. ಲಯಾಬಿಲಿಟಿ ಅಂತಂದ್ರೆ ಸಾಲ ಮಾಡಿ ಕಾರನ್ನ ತೆಗೆದುಕೊಳ್ಳೋದು, ಸಾಲ ಮಾಡಿ ಮನೆಯನ್ನ ಕಟ್ಟೋದು, ಸಾಲ ಮಾಡಿ ಮೊಬೈಲ್ ಅನ್ನ ಕೊಳ್ಳೋದು, ಇವುಗಳೆಲ್ಲ ಕೂಡ ಲಯಾಬಿಲಿಟೀಸ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಶ್ರೀಮಂತರು ಏನ್ ಮಾಡ್ತಾರೆ ಅಂತಂದ್ರೆ ಲಯಾಬಿಲಿಟಿ ಕಡಿಮೆ ಮಾಡ್ತಾರೆ, ಅಸೆಟ್ ಗಳನ್ನ ಹೆಚ್ಚಿಸ್ತಾ ಹೋಗ್ತಾರೆ. ಸೊ ಅವ್ರು ಹುಟ್ಟಿನಿಂದಲೇ ಶ್ರೀಮಂತರ
ಶ್ರೀಮಂತರಾಗಿರೋದಿಲ್ಲ, ಆದ್ರೆ ಅವರ ಆಲೋಚನೆ ಆಗಿರ್ಬೋದು, ಅವರ ಡಿಸಿಷನ್ ಆಗಿರ್ಬೋದು, ಅವರ ಹೂಡಿಕೆಗಳಾಗಿರ್ಬೋದು ಅವರನ್ನ ಶ್ರೀಮಂತರನ್ನಾಗಿ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಹೇಗೆ ಶ್ರೀಮಂತರಾಗೋದು? ಉತ್ತರ ಸಿಗುತ್ತೆ ನೋಡಿ. ಸೊ ಒಮ್ಮೆ ಹೂಡಿಕೆ ಮಾಡಿದ್ರೆ ಸಾಕು, ನಂತರ ಅದನ್ನ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅಂತಹ 6 ಅಸೆಟ್ ಕ್ಲಾಸ್ಗಳ ಬಗ್ಗೆ ಸೊ ಮಾತಾಡ್ತಾ ಹೋಗೋಣ. ಸೊ ಮೊದಲ ಅಸೆಟ್ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮೊದಲು ಬ್ಯಾಂಕ್ ಬಗ್ಗೆ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ ಸ್ನೇಹಿತರೆ. ಸೊ ಯಾಕಂತಂದ್ರೆ ನಮ್ಮ ಜನರಿಗೆ ಬ್ಯಾಂಕ್ ಅಂತಂದ್ರೆ ತುಂಬಾ ನಂಬಿಕೆ. ಸೊ ಎಲ್ರಿಗೂ ಕೂಡ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದ್ದೀನಿ ಅಂದ್ರೆ ನನ್ನ ದುಡ್ಡು ಬೆಳೀತಾ ಇರುತ್ತೆ ಅಂತ. ಸೊ ಬ್ಯಾಂಕ್ ನಲ್ಲಿ ಹಣ ಇಟ್ರೆ ಸೇಫು, FD ಅಲ್ಲಿ ಇಟ್ರೆ ಸುರಕ್ಷಿತ, ಬೇಕಾದಾಗ ತೆಗೆದುಕೊಳ್ಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಇದು ತಪ್ಪಲ್ಲ, ಕರೆಕ್ಟ್. ಸೊ ತುರ್ತು ಪರಿಸ್ಥಿತಿಗೆ ಬೇಕಾಗುವಷ್ಟು ಹಣ ಸೇವಿಂಗ್ಸ್ ಬ್ಯಾಂಕು ಅಥವಾ FD ಅಲ್ಲಿ ಇಡೋದು ಒಳ್ಳೇದೇ. ಆದ್ರೆ ನಿಮ್ಮ ಸಂಪೂರ್ಣ ಉಳಿತಾಯವನ್ನೇ ಬ್ಯಾಂಕು ಅಥವಾ FD ಅಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಹೇಳಿ? ಅಂದ್ರೆ ಈಗ ಹಣ ಬಂದಿದೆ, ನಿಮ್ಗೆ ಸ್ಯಾಲ್ರಿ ಬಂದಿದೆ, ಎಲ್ಲ FD ಇಡೋದು ಅಥವಾ ಬ್ಯಾಂಕ್ ಅಲ್ಲಿ ಹಾಕ್ಬಿಡೋದು, ನಿಮ್ಮ ಹಣದ ಬೆಳವಣಿಗೆಯನ್ನ ನೀವೇ ತಡೀತಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಎಕ್ಸಾಂಪಲ್ ನ ಕೊಡೋಣ. ಸೊ ನೀವು ತಿಂಗಳಿಗೆ 30 ದಿನ ಕೆಲಸ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆದ್ರೆ ನಿಮ್ಮ ಕಂಪ್ನಿ ನಿಮಗೆ ಕೇವಲ 15 ದಿನದ ಸಂಬಳವನ್ನ ಕೊಟ್ರೆ ನೀವು ಒಪ್ಕೊಳ್ತೀರಾ ಹೇಳಿ? ಖಂಡಿತ ಇಲ್ಲ, ಫೈಟ್ ಮಾಡ್ತೀರಲ್ವಾ? ಸೊ ನಾನು ಇಷ್ಟು ದಿನ ಕೆಲಸ ಮಾಡಿದ್ದೀನಿ ಅಂತ. ಆದ್ರೆ ಬ್ಯಾಂಕ್ ನಲ್ಲಿ ಹಣ ಇಟ್ಟಾಗ ನಾವೇ ಅದನ್ನ ಮರ್ತು ಬಿಡ್ತೀವಿ. ಅಂದ್ರೆ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣ ಇಟ್ರೆ ಎಷ್ಟು ಬಡ್ಡಿ ಸಿಗುತ್ತೆ? ಅಬ್ಬಬ್ಬಾ ಅಂದ್ರೆ ಸುಮಾರು 2-3%. FD ಮಾಡಿದ್ರೆ ಬಹಳ ಹೆಚ್ಚು ಅಂತಂದ್ರೆ 6.5% ಒಂದು 7%. ಅದೇ ಬ್ಯಾಂಕ್ ನಮ್ಮ ಹಣವನ್ನ ಬಳಸ್ಕೊಂಡು ಹೋಮ್ ಲೋನ್ ಅನ್ನ ಕೊಡುತ್ತೆ 8% ಬಡ್ಡಿಗೆ, 9%, 10, 11, 12% ಹೀಗೆ ಬಡ್ಡಿಯನ್ನ ವಸೂಲಿ ಮಾಡುತ್ತೆ. ಇನ್ನು ಪರ್ಸನಲ್ ಲೋನ್ ಕೊಟ್ರೆ 12%, 15, 18%, ಕೆಲವೊಮ್ಮೆ 20% ಕೂಡ ಇರುತ್ತೆ. ಅದೇ ಬಿಸ್ನೆಸ್ ಲೋನ್ ಕೊಟ್ರೆ 18%, 20%, 22% ಇಷ್ಟೆಲ್ಲ ಗಳಿಸ್ತಾರೆ. ಆದ್ರೆ ನಮಗ್ ಕೊಡೋದು ಎಷ್ಟು ಹೇಳಿ? ಬರೀ 2%, 3% ಅಥವಾ FD ಮಾಡಿದ್ರೆ 7%. ಸೊ ನಾನಿಲ್ಲಿ ಬ್ಯಾಂಕ್ ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಬ್ಯಾಂಕ್ಗೆ ಲಾಭ ಮಾಡೋ ಹಕ್ಕಿದೆ, ಹೌದು. ಆದ್ರೆ ನಾವು ಕೂಡ ನಮ್ಮ ಹಣದಿಂದ ಹೆಚ್ಚಿನ ಆದಾಯವನ್ನ ಗಳಿಸುವಂತ ಅವಕಾಶ ಹುಡುಕ್ಬೇಕು ಅಲ್ವಾ? ಸೊ ಹಾಗಾಗಿ ನಿಮ್ಮೆಲ್ಲ ಉಳಿತಾಯವನ್ನ ಬ್ಯಾಂಕ್ ನಲ್ಲಿ ಇಟ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಸಂಪತ್ತನ್ನ ನಿರ್ಮಾಣ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಸೊ ಇದೇ ಮೊದಲ ಪಾಠ ಆಗಿರುತ್ತೆ, ಓಕೆನಾ? ಸೊ ಈಗ ಮೊದಲ ಅಸೆಟ್ ಕ್ಲಾಸ್ ಯಾವುದು ಅಂತ ಯೋಚಿಸ್ತಾ ಇದ್ರೆ ಚಿನ್ನ. ಸೊ ಗೋಲ್ಡ್ ಇಸ್ ಆನ್ ಆಲ್ ಟೈಮ್ ಫೇವ್ರೆಟ್ ವೆಲ್ತ್ ಶೀಲ್ಡ್ ಅಂತ ಹೇಳ್ತಾರೆ. ಯಾವುದೇ ಆರ್ಥಿಕ ಬಿಕ್ಕಟ್ಟು ಬಂದರೂ ಕೂಡ ಚಿನ್ನ ತನ್ನ ಮೌಲ್ಯವನ್ನ ಕಾಪಾಡಿಕೊಳ್ಳುವಂತ ಸಾಮರ್ಥ್ಯ ಹೊಂದಿದೆ. ಒಂದು ಎಕ್ಸಾಂಪಲ್ ನ ನೋಡೋಣ. 1991ರಲ್ಲಿ ಭಾರತ ದೊಡ್ಡ ಆರ್ಥಿಕ ಸಂಕಷ್ಟವನ್ನ ಫೇಸ್ ಮಾಡುತ್ತೆ. ದೇಶದ ಬಳಿ ಸಾಕಷ್ಟು ವಿದೇಶಿ ವಿನಿಮಯ ಸಂಗ್ರಹ ಇರೋದಿಲ್ಲ, ವಿದೇಶದಿಂದ ವಸ್ತು ಖರೀದಿ ಮಾಡೋದಕ್ಕೂ ಕೂಡ ಹಣ ಇರೋದಿಲ್ಲ. ಅಂತ ಟೈಮಲ್ಲಿ ಭಾರತ ಸರ್ಕಾರ ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ಚಿನ್ನವನ್ನ ಅಡವಿಟ್ಟು ಅದರ ವಿರುದ್ಧ ಸಾಲವನ್ನ ಪಡೆದು ಆ ಸಂಕಷ್ಟದಿಂದ ಆಚೆ ಬರುತ್ತೆ. ಅಂದ್ರೆ ಏನರ್ಥ ಹೇಳಿ? ಯಾವುದೇ ದೇಶದಲ್ಲಿರಲಿ ಚಿನ್ನಕ್ಕೆ ಯಾವಾಗ್ಲೂ ಕೂಡ ಮೌಲ್ಯ ಇರುತ್ತೆ. ನಿಮ್ಮ ಬಳಿ ಚಿನ್ನ ಇದ್ರೆ ಜಗತ್ತಿನ ಯಾವುದೇ ದೇಶದಲ್ಲಿ ಅದನ್ನ ಅಡವಿಟ್ಟು ಹಣವನ್ನ ಪಡೆಯುವಂತ ಅವಕಾಶ ಇರುತ್ತೆ ಸ್ನೇಹಿತರೆ. ಸೊ ರೂಪಾಯಿಯ ಮೌಲ್ಯ ದೇಶದಿಂದ ದೇಶಕ್ಕೆ ಬದಲಾಗಬಹುದು, ಚೇಂಜ್ ಆಗ್ತಾ ಇರಬಹುದು. ಆದ್ರೆ ಚಿನ್ನದ ಮೌಲ್ಯ ಮಾತ್ರ ಜಾಗತಿಕವಾಗಿ ಮಾನ್ಯತೆಯನ್ನ ಪಡ್ಕೊಂಡಿದೆ. ಭಾರತದಲ್ಲೂ ಅದೇ ಚಿನ್ನ, ಅಮೆರಿಕದಲ್ಲೂ ಕೂಡ ಅದೇ ಚಿನ್ನ, ಚೀನಾದಲ್ಲೂ ಕೂಡ ಅದೇ ಚಿನ್ನ. ಅದಕ್ಕಾಗಿ ಶ್ರೀಮಂತರು ತಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ಗೆ ಒಂದು ವಿಶೇಷ ಸ್ಥಾನವನ್ನ ಕೊಡ್ತಾರೆ. ಸೊ ಈಗ ನನಗೆ ಕೆಲವೊಬ್ರು ಪ್ರಶ್ನೆಯನ್ನ ಕೇಳ್ಬೋದು, ಮೇಡಮ್ ಇತ್ತೀಚೆಗೆ ಚಿನ್ನ ಅಷ್ಟು ಏರ್ಲಿಲ್ವಲ್ಲ ಅಂತ ಹೇಳ್ಕೊಂಡು. ಸೊ ನೋಡಿ, ಒಂದು ಹಂತದ ನಂತರ ಅದರ ವೇಗ ಕಡಿಮೆ ಆಗಿರಬಹುದು, ಆದ್ರೆ ಚಿನ್ನ ದೊಡ್ಡ ಮಟ್ಟದಲ್ಲಿ ಕುಸಿದ ಒಂದು ಉದಾಹರಣೆಗಳು ಸಿಕ್ಕಾಪಟ್ಟೆ ಕಡಿಮೆ, ಏರಿಕೆ ಆಗಿರೋದು ಉದಾಹರಣೆಗಳಿದೆ. ಸೊ 2013ರಿಂದ 2018ರವರೆಗೆ ನೋಡಿದ್ರು ಕೂಡ ಚಿನ್ನ ಹೆಚ್ಚು ಏರಿಕೆಯಾಗಿರ್ಲಿಲ್ಲ, ಆದ್ರೆ ಕುಸಿತವೂ ಕೂಡ ಆಗಿರ್ಲಿಲ್ಲ. ಅಂದ್ರೆ ಚಿನ್ನ ಸ್ಥಿರತೆ ನೀಡುವಂತ ಅಸೆಟ್ ಆಗಿರುತ್ತೆ. ಸೊ ಹಣಕಾಸಿನ ಅನಿಶ್ಚಿತತೆ ಬಂದಾಗ ನಿಮ್ಮ ಜೊತೆಗೆ ನಿಲ್ಲುವಂತ ಮೊದಲ ಅಸೆಟ್ ಚಿನ್ನ ಸ್ನೇಹಿತರೆ. ಅದಕ್ಕಾಗಿ ಶ್ರೀಮಂತರು ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ಗೆ ಯಾವಾಗಲೂ ಕೂಡ ಒಂದು ಪ್ಲೇಸ್ ಅನ್ನ ಇಟ್ಟಿರ್ತಾರೆ. ಸೊ ಗೋಲ್ಡ್ ಯಾಕೆ ಇಂಪಾರ್ಟೆಂಟ್? ಸೊ ಇದನ್ನ ಇನ್ನೂ ಸುಲಭವಾಗಿ ನಾವು ಅರ್ಥವನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಇನ್ಫ್ಲೇಷನ್ ಪ್ರೊಟೆಕ್ಷನ್, ಅಂದ್ರೆ ಹಣದುಬ್ಬರದ ವಿರುದ್ಧ ರಕ್ಷಣೆ ಅಂತ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದ್ರೆ ಇವತ್ತು 100 ರೂಪಾಯಿಗೆ ಸಿಗುವಂತ ವಸ್ತು ಮುಂದಿನ ವರ್ಷ 107 ರೂಪಾಯಿ ಆಗ್ಬೋದು, 110 ರೂಪಾಯಿ ಆಗ್ಬೋದು. ಇದನ್ನ ಇನ್ಫ್ಲೇಷನ್ ಅಂತ ಅಂತೀವಿ. ಆದ್ರೆ ಚಿನ್ನದ ಬೆಲೆ ಕೂಡ ಅದೇ ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಹಣದುಬ್ಬರ ನಿಮ್ಮ ಹಣದ ಮೌಲ್ಯವನ್ನ ಕಡಿಮೆ ಮಾಡಿದ್ರು ಕೂಡ ಚಿನ್ನ ಅದನ್ನ ಸರಿದೂಗಿಸುವಂತ ಶಕ್ತಿಯನ್ನ ಹೊಂದಿದೆ. ಸೊ ಇದನ್ನ ಒಂದು ಪ್ರಮುಖ ವಿಚಾರವನ್ನ ನಾನು ಹೇಳ್ತೀನಿ, ಮಾರ್ಕೆಟ್ ಕ್ರಾಶ್ ಅಂತ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಕುಸಿದಾಗ ಬ್ಯಾಂಕ್ಗಳಿಗೂ ಸಮಸ್ಯೆ ಬರಬಹುದು, ಆದ್ರೆ ಚಿನ್ನಕ್ಕೆ ಅಂತಹ ಅಪಾಯ ತುಂಬಾ ಕಡಿಮೆ. ಅದಕ್ಕೆ
ಇದನ್ನ ವೆಲ್ತ್ ಶೀಲ್ಡ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇದಕ್ಕೆ ಇನ್ನೊಂದು ರೀಸನ್ ಇದೆ, ಗೌರ್ಮೆಂಟ್ ರಿಸ್ಕ್. ಸೊ ಒಂದಾನೊಂದು ಕಾಲದಲ್ಲಿ ಬ್ಯಾಂಕ್ ಠೇವಣಿಗಳಿಗೆ ಕೇವಲ 1 ಲಕ್ಷದವರೆಗೆ ಮಾತ್ರ ಇನ್ಶೂರೆನ್ಸ್ ಇತ್ತು, ಹೌದಾ? ನಂತರ ಅದನ್ನ ಈಗ 5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಸೊ ಇವತ್ತಿಗೂ ಕೂಡ ಒಂದು ಬ್ಯಾಂಕ್ ದಿವಾಳಿ ಆದ್ರೆ 5 ಲಕ್ಷದವರೆಗೆ ಮಾತ್ರ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆದ್ರೆ ಚಿನ್ನದ ವಿಷಯ ನೋಡಿ, ಈ ಸಮಸ್ಯೆ ಇಲ್ಲ ಸ್ನೇಹಿತರೆ. ಅದಕ್ಕೆ ಅದರದ್ದೇ ಆದಂತ ಜಾಗತಿಕ ಮೌಲ್ಯ ಇದೆ. ಸೊ ಹಾಗಾದ್ರೆ ಗೋಲ್ಡ್ ನಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅಂತ ನೀವು ಕೇಳ್ಬೋದು. ಅದನ್ನ ಕೂಡ ಇಲ್ಲಿ ಆನ್ಸರ್ ಅನ್ನ ಕೊಡ್ತೀನಿ. ಬಹಳ ಜನರು ಆಭರಣ ಖರೀದಿ ಮಾಡೋದು ಒಳ್ಳೆ ಹೂಡಿಕೆ ಅಂತ ಅನ್ಕೊಳ್ತಾರೆ, ನಾಣ್ಯ ಖರೀದಿ ಮಾಡ್ತಾರೆ. ಸೊ ಅದು ಒಂದು ಮಾರ್ಗ. ಆದ್ರೆ ನೀವು ಜ್ಯುವೆಲ್ರಿನ ಪರ್ಚೇಸ್ ಮಾಡ್ತೀರಿ ಅಂತಂದ್ರೆ ಮೇಕಿಂಗ್ ಚಾರ್ಜಸ್, GST, ಇನ್ನು ಸಾಕಷ್ಟು ಹೆಚ್ಚುವರಿ ವೆಚ್ಚಗಳು ಬರುತ್ತೆ. ಸೊ ಇವತ್ತು ಇನ್ನೂ ಉತ್ತಮ ಆಯ್ಕೆಗಳು ಅಂತ ಬಂದಾಗ ಗೋಲ್ಡ್ ETF ಆಗಿರ್ಬೋದು, ಗೋಲ್ಡ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ಆಗಿರ್ಬೋದು. ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ನಲ್ಲಿ ನಿಮಗೆ ನೀವು ಡಿಜಿಟಲ್ ರೂಪದಲ್ಲಿ ಗೋಲ್ಡ್ ಅನ್ನ ಖರೀದಿ ಮಾಡಬಹುದು ಸ್ನೇಹಿತರೆ. ಬೇಕಾದಾಗ ಫಿಸಿಕಲ್ ಗೋಲ್ಡ್ ಆಗಿ ಅಂದ್ರೆ ನಿಮಗೆ ಆಭರಣಗಳ ತರ ಕೂಡ ತೆಗೆಯುವಂತ ಅವಕಾಶ ಕೂಡ ಇರುತ್ತೆ. ಇನ್ನು ಸವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಹೇಳೋದಾದ್ರೆ ಹೊಸ ಬಾಂಡ್ ಇಶ್ಯೂಗಳು ಈಗ ಲಭ್ಯ ಇಲ್ಲ ಸ್ನೇಹಿತರೆ. ಆದ್ರೆ ಈಗಾಗಲೇ ಮಾರುಕಟ್ಟೆಯಲ್ಲಿರುವಂತ ಬಾಂಡ್ಗಳನ್ನ ಸೆಕೆಂಡರಿ ಮಾರ್ಕೆಟ್ ನಲ್ಲಿ ನೀವು ಖರೀದಿ ಮಾಡಬಹುದು. ಈ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಸೊ ಈಗ ಇಷ್ಟು ಈ ಒಂದು ಅಸೆಟ್ ಬಗ್ಗೆ ಗೊತ್ತಾಯ್ತಾ. ನೆಕ್ಸ್ಟ್ ಅಸೆಟ್ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ ರೆಂಟಲ್ ಅಸೆಟ್ಸ್. ಸೊ ಇದನ್ನ ಕೇಳಿದ ತಕ್ಷಣ ಬಹಳ ಜನ ಏನಪ್ಪಾ ಇದು ಅಂತ ಅನ್ಕೊಳ್ಬಹುದು. ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ನಾವು ತೆಗೆದುಕೊಳ್ಬೇಕು, 1 ಕೋಟಿ ರೂಪಾಯಿ ಹಾಕಿ ಮನೆಯನ್ನ ಕಟ್ಟಬೇಕು ಅಥವಾ ಸೈಟ್ ತೆಗೆದುಕೊಳ್ಬೇಕು ಅಂತಲೇ ತುಂಬಾ ಜನ ಯೋಚನೆ ಮಾಡ್ತಾರೆ. ಸೊ ಬೆಂಗಳೂರು ಅಂದ್ಮೇಲೆ ಈ ಕನಸು ಇದ್ದೇ ಇರುತ್ತೆ. ಆದ್ರೆ ನಾನಿಲ್ಲಿ ಹೇಳ್ತಿರುವಂಥದ್ದು ಅಷ್ಟು ದೊಡ್ಡ ಹೂಡಿಕೆಗಳ ಬಗ್ಗೆ ಅಲ್ಲ ಸ್ನೇಹಿತರೆ. ಕಡಿಮೆ ಹಣದಲ್ಲಿ ನಿಮ್ಮ ಸಮಯವನ್ನ ಕೊಡದೆ ಪ್ರತಿ ತಿಂಗಳು ಆದಾಯವನ್ನ ತಂದು ಕೊಡುವಂತ ರೆಂಟಲ್ ಅಸೆಟ್ಸ್ ನಿರ್ಮಾಣ ಮಾಡಬಹುದಾದಂತ ಒಂದು ಅವಕಾಶ. ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ. ಬೆಂಗಳೂರಲ್ಲೇ 1,00,000ಕ್ಕೂ ಹೆಚ್ಚು ಆಟೋ ರಿಕ್ಷಾಗಳು ಓಡಾಡ್ತಾ ಇರುತ್ತೆ, ಹೌದಾ? ಆದ್ರೆ ಅವುಗಳಲ್ಲಿ ಬಹಳಷ್ಟು ಆಟೋಗಳು ಚಾಲಕರ ಸ್ವಂತದ್ದಾಗಿರಲ್ಲ. ಬೇರೆ ವ್ಯಕ್ತಿಗಳು ಆಟೋ ಖರೀದಿ ಮಾಡಿ ಚಾಲಕರಿಗೆ ದಿನದ ಬಾಡಿಗೆಯ ಲೆಕ್ಕದಲ್ಲಿ ಕೊಡ್ತಾ ಇರ್ತಾರೆ. ಸೊ ಚಾಲಕರು ಪ್ರತಿದಿನ ಬಾಡಿಗೆಯನ್ನ ಕಟ್ತಾರೆ, ಮಾಲೀಕರಿಗೆ ಪ್ರತಿ ತಿಂಗಳು ಆದಾಯ ಬರ್ತಾ ಇರುತ್ತೆ. ಸೊ ಇದು ಆಟೋ ವಿಚಾರಕ್ಕೆ ಬಂದ್ರೆ ಮಾತ್ರ ಅಲ್ಲ. ಸೊ ಇವತ್ತು ರೆಂಟಲ್ ಬೈಕ್ ಕಂಪನೀಸ್ ಕೂಡ ಸಾಕಷ್ಟು ಇದೆ ಸ್ನೇಹಿತರೆ. ಈಗ ನಾನು ಒಂದು ನಮ್ಮ ಆಫೀಸ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ನಂದೇ ಒಬ್ರು ಕೊಲೀಗು ತಿಂಗಳಿಗೆ ಸುಮಾರು 7,000 ರೂಪಾಯಿ ಕೊಟ್ಟು ರೆಂಟಲ್ ಸ್ಕೂಟರ್ ಅನ್ನ ಅವ್ರು ಯೂಸ್ ಮಾಡ್ತಾರೆ. ಅಂದ್ರೆ ಯಾರೋ ಒಬ್ರು ಸ್ಕೂಟರ್ ಅನ್ನ ಖರೀದಿ ಮಾಡಿರ್ತಾರೆ, ರೆಂಟಲ್ ಕಂಪನಿ ಜೊತೆ ಟೈಅಪ್ ಅನ್ನ ಮಾಡ್ಕೊಂಡಿರ್ತಾರೆ, ಕಂಪನಿ ತನ್ನ ಕಮಿಷನ್ ಅನ್ನ ತೆಗೆದುಕೊಂಡು ಉಳಿದ ಹಣ ಮಾಲೀಕರಿಗೆ ಕೊಡುತ್ತೆ. ಸೊ ಒಂದು ಸ್ಕೂಟರ್ಗೆ ಸುಮಾರು 1.5 ಲಕ್ಷ ಹೂಡಿಕೆ ಇರಬಹುದು ಸ್ನೇಹಿತರೆ. ಇದೊಂದು ಅಂದಾಜು ಹೇಳ್ತಿರುವಂಥದ್ದು. ಆದ್ರೆ ಪ್ರತಿ ತಿಂಗಳು 4,500ರಿಂದ 5,000ವರೆಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ. ಅಂದ್ರೆ ನಿಮ್ಮ ಸಮಯ ಕೊಡದೆ ಹಣ ಬರ್ತಾ ಇರುತ್ತೆ ಅಲ್ವಾ? ಸೊ ಇದಿಷ್ಟೇ ಅಲ್ಲ, ಇವತ್ತು ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಸೆಲ್ಫ್ ಡ್ರೈವ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಇವೆಲ್ಲದರ ಮೂಲಕ ಕೂಡ ರೆಂಟಲ್ ಇನ್ಕಮ್ ಅನ್ನ ಗಳಿಸುವಂತ ಅವಕಾಶ ಇದೆ. ಒಂದು ಕಾರ್ ಖರೀದಿ ಮಾಡಿ ಓಲಾ ಅಥವಾ ಊಬರ್ಗೆ ಅಟ್ಯಾಚ್ ಮಾಡ್ಕೊಳ್ಬಹುದು ಅಥವಾ ಡ್ರೈವರ್ ಅನ್ನ ಇಟ್ಟು ಓಡಿಸ್ಬೋದು. ಹಾಗೆ ಕಾರ್ಪೊರೇಟ್ ಕಂಪನೀಸ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಂಸ್ಥೆಗಳಿಗೂ ಕ್ಯಾಬ್ ಅನ್ನ ಅಟ್ಯಾಚ್ ಮಾಡುವಂತ ಒಂದು ನಿಮಗೆ ಆಪರ್ಚುನಿಟಿ ಇದೆ. ಸೊ ಇದೇ ಪ್ಯಾಸಿವ್ ಇನ್ಕಮ್ ಆಗಿರುತ್ತೆ. ಸೊ ನೀವು ದಿನವೂ ಕೂಡ ಕಾರನ್ನ ಓಡಿಸ್ಬೇಕು ಅಂತ ಇಲ್ಲ, ಆದ್ರೂ ಕೂಡ ಪ್ರತಿ ತಿಂಗಳು ಆ ಕಾರು ನಿಮಗೆ ಹಣವನ್ನ ಕೊಡ್ತಾ ಬರುತ್ತೆ. ಸೊ ಇದನ್ನ FD ಜೊತೆಗೆ ಒಂದು ಕಂಪೇರ್ ಮಾಡಿ ನೋಡೋಣವಾ? ಸೊ 1.5 ಲಕ್ಷ FD ಮಾಡಿದ್ರೆ ವರ್ಷಕ್ಕೆ ಸಿಗುವಂತ ಬಡ್ಡಿ ರೆಂಟಲ್ ಸ್ಕೂಟರ್ ನಲ್ಲಿ 1 ತಿಂಗಳಲ್ಲೇ ಬರಬಹುದು ಸ್ನೇಹಿತರೆ. ಅದಕ್ಕೆ ಶ್ರೀಮಂತರು ರೆಂಟಲ್ ಅಸೆಟ್ಸ್ ಅನ್ನ ಕಟ್ಕೊಳ್ತಾರೆ. ಇದು ದೊಡ್ಡ ಒಂದು ಬಿಲ್ಡಿಂಗ್ ಗಳಿಗೆ ಮಾತ್ರ ಸೀಮಿತ ಆಗಿರಲ್ಲ. ಸೊ ನಿಮ್ಮ ಬಳಿ ಒಂದು ಕ್ಯಾಮ್ರಾ ಇದ್ರೂ ಕೂಡ ಸಾಕು, ಅದನ್ನ ರೆಂಟ್ ಕೊಟ್ಟು ನೀವು ದುಡ್ಡನ್ನ ಗಳಿಸಬಹುದು. ಅಥವಾ ನಿಮ್ಮ ಹತ್ರ ಬೈಕ್ ಇತ್ತು ಅಂತಂದ್ರೂ ಕೂಡ ಅದನ್ನ ಕೂಡ ನೀವು ಬಾಡಿಗೆ ಕೊಡಬಹುದು. ಇನ್ನು ಆಟೋ ಇತ್ತು ಅಂತಂದ್ರೂ ಕೂಡ ಅದನ್ನ ರೆಂಟ್ ಕೊಡಬಹುದು. ಈ ತರ ಸಾಕಷ್ಟು ಅವಕಾಶಗಳಿದೆ. ಬಟ್ ನಮ್ಗೆ ಅದು ಕಣ್ಣು ಮುಂದೆ ಕಾಣ್ತಾ ಇಲ್ಲ ಅಷ್ಟೇ. ಸೊ ನಾವು ಪ್ಯಾಸಿವ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಇಂತಹ ಅವಕಾಶಗಳು ಕೂಡ ಇದೆ. ಅಷ್ಟೇ ಅಲ್ಲ, ಈಗ ನಿಮ್ಮ ಬಳಿ ಖಾಲಿ ಸೈಟ್ ಇದೆ ಅಂತ ಅನ್ಕೊಳ್ಳಿ, ಅದನ್ನ ಕಸ್ಟಮೈಸ್ ಮಾಡಿ ಕಾರ್ ವಾಶ್ ಆಗಿರ್ಬೋದು, ವಾಟರ್ ಸರ್ವಿಸ್ ಆಗಿರ್ಬೋದು, ವೇರ್ ಹೌಸ್ ಆಗಿರ್ಬೋದು, ಟೆಂಪರರಿ ಶಾಪ್ ಆಗಿರ್ಬೋದು, ಇವುಗಳಿಗೆ ರೆಂಟಲ್ ಕೊಡಬಹುದು. ಸೊ ನಿಮ್ಮ ಬಳಿ ಈಗಾಗಲೇ ಇರುವಂತ ಅಸೆಟ್ ನಿಂದ ಹೊಸ ಇನ್ಕಮ್ ಸ್ಟ್ರೀಮ್ ಅನ್ನ ಇಲ್ಲಿ ಸೃಷ್ಟಿಸಿಕೊಳ್ಳುವಂತ ಅವಕಾಶ ಇದೆ. ಇದು 2ನೇ ಅಸೆಟ್ ಆಗಿರುತ್ತೆ. ಇನ್ನು ಮುಂದಿನ ಅಸೆಟ್ ಕ್ಲಾಸ್ ನೋಡೋಣ. ಬಹಳ ಜನ ಅಸೆಟ್ ಅಂತಾನೆ ಯೋಚಿಸದಂತ ಒಂದು ವಿಚಾರ ಸ್ನೇಹಿತರೆ, ಅದೇ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು. ಬಹಳ ಜನ ಕೇಳ್ತಾರೆ, ಇನ್ಶೂರೆನ್ಸ್ ಹೇಗೆ ಅಸೆಟ್ ಆಗುತ್ತೆ ಮೇಡಮ್ ಅಂತ ಹೇಳ್ಕೊಂಡು. ಅದಕ್ಕೆ ತುಂಬಾ ಸಿಂಪಲ್ ಆನ್ಸರ್ನ ಕೊಡ್ತೀನಿ. ನೀವು ಎಷ್ಟೇ ದೊಡ್ಡ ಸಂಪತ್ತನ್ನ ನಿರ್ಮಾಣ ಮಾಡಿದ್ರೂ ಕೂಡ
ಅದನ್ನ ಕಾಪಾಡಿಕೊಳ್ಳುವಂತ ವ್ಯವಸ್ಥೆ ಇರಬೇಕಾಗತ್ತೆ ಸ್ನೇಹಿತರೆ. ತಿಂಗಳಿಗೆ ನೀವು 10,000 ಉಳಿಸ್ಬೋದು, 20,000 ಉಳಿಸ್ಬೋದು, 50,000 ಬೇಕಾದ್ರೂ ಉಳಿಸ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಕೂಡ ಮಾಡ್ಬೋದು. ನಿಮ್ಮ ಹತ್ರ ಎಷ್ಟೇ ಚಿನ್ನ ಕೂಡ ಇರ್ಬೋದು, FD ಇಟ್ಟಿರ್ಬೋದು. ಆದ್ರೆ ಮನೆಯಲ್ಲೊಬ್ರಿಗೆ ಒಂದು ದೊಡ್ಡ ಅನಾರೋಗ್ಯ ಬಂತು ಅಂತಂದ್ರೆ ನೀವ್ ಏನ್ ಮಾಡ್ತೀರಾ ಹೇಳಿ? ಮೊದಲು ಜನ ಏನ್ ಮಾಡ್ತಾರಂತಂದ್ರೆ FD ನ ಬ್ರೇಕ್ ಮಾಡ್ತೀವಿ, ಅದರಿಂದ ದುಡ್ಡು ತೆಗಿತೀವಿ. ಮ್ಯೂಚುವಲ್ ಫಂಡ್ ಅನ್ನ ಸೆಲ್ ಮಾಡ್ಬಿಟ್ಟಿರ್ತೀವಿ. ಅಷ್ಟೇ ಅಲ್ಲ, ಗೋಲ್ಡ್ ನ ಗಿರುವಿಗಿಡ್ತೀವಿ, ಸೇವಿಂಗ್ಸ್ ಖಾಲಿ ಮಾಡ್ತೀವಿ. ಅಂದ್ರೆ ಇಷ್ಟು ವರ್ಷ ಕಟ್ಟಿದಂತ ವೆಲ್ತ್ ಕ್ರಿಯೇಷನ್ ಒಂದೇ ಘಟನೆಗೆ ಹಾಳಾಗ್ಬಿಡುತ್ತೆ. ಸೊ ಇದನ್ನ ತಡೆಯೋದಕ್ಕೆ ಮೊದಲ ರಕ್ಷಣೆ ಅಂತ ಬಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಒಂದು ಎಕ್ಸಾಂಪಲ್ ನ ಕೊಡಬೇಕು ಅಂತಂದ್ರೆ, ನಂದೇ ಫ್ರೆಂಡಿಗೆ ಒಂದು ಹಾರ್ಟ್ ಸಮಸ್ಯೆ ಬಂತು. ಒಟ್ಟು ಹಾಸ್ಪಿಟಲ್ ಬಿಲ್ ನೋಡಿದ್ರೆ 8 ಲಕ್ಷ. ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ದ ಕಾರಣ ಸ್ವಂತ ಜೇಬಿನಿಂದ ಖರ್ಚಾಗಿದ್ದು ಒಂದು 20,000, 25, 30,000 ಉಳಿದಿದ್ದು. ಸೊ ಉಳಿದಿದ್ದೆಲ್ಲ ಕೂಡ ಇನ್ಶೂರೆನ್ಸ್ ಕವರ್ ಆಯ್ತು. ಸೊ ಒಂದು ವೇಳೆ ಇನ್ಶೂರೆನ್ಸ್ ಇರ್ಲಿಲ್ಲ ಅಂತಂದ್ರೆ ಇಮ್ಯಾಜಿನ್ ಮಾಡಿ, ಆ 8 ಲಕ್ಷ ಸಂಪಾದನೆಗೆ ಅವ್ರು ಎಷ್ಟು ವರ್ಷ ತಗೊಂಡಿದ್ರು ಅದೆಲ್ಲ ಕೂಡ ಉಳಿದಿರುವಂತದ್ದು ಈ ಹೆಲ್ತ್ ಇನ್ಶೂರೆನ್ಸ್ ಇಂದ. ಇನ್ನು ಸೊ ಈಗ ನೀವು ಕೇಳ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಸಾಕಾ ಅಂತ. ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಟರ್ಮ್ ಇನ್ಶೂರೆನ್ಸ್ ಸ್ನೇಹಿತರೆ. ಸೊ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ್ಲೂ ಕೂಡ ನಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಮ್ಮ ಕುಟುಂಬಕ್ಕೆ ಹಣಕಾಸಿನ ರಕ್ಷಣೆ ಕೊಡುವಂತ ವ್ಯವಸ್ಥೆ ಅಂತ ಬಂದ್ರೆ ಅದು ಟರ್ಮ್ ಇನ್ಶೂರೆನ್ಸ್. ಸೊ ಇದು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ಅನಿವಾರ್ಯ, ಲಕ್ಸುರಿ ಅಲ್ಲ, ನೆಸೆಸಿಟಿ ಅಂತಾಗಿದೆ. ಸೊ ಈಗ ನೀವು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಗಳಿದೆ. ಯಾವ್ದನ್ನ ಬೈ ಮಾಡಬೇಕು, ಎಲ್ಲ ದುಬಾರಿ ಆಗಿರುತ್ತೆ. ಸೊ ಸರಿಯಾದ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಹೇಗಪ್ಪ ಆಯ್ಕೆ ಮಾಡ್ಕೊಳ್ಳುವಂತ ಕನ್ಫ್ಯೂಷನ್ ಅಲ್ಲಿದ್ರೆ ನೋಡಿ, ಒಂದು ಸಜೆಷನ್ ಅನ್ನ ಕೊಡಬಹುದು. ಇಲ್ಲಿ ತಿಂಗಳಿಗೆ ನಿಮಗೆ ಪ್ರೀಮಿಯಂ ಬಂದು 400 ಇಂದ 500 ಶುರುವಾಗುತ್ತೆ ಸ್ನೇಹಿತರೆ. ಸೊ 1 ಕೋಟಿವರೆಗೆ ಕವರೇಜ್ ಸಿಗುವಂತ ಅವಕಾಶ ಇದೆ. ಇದು ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ, ನಿಮ್ಮ ಪ್ರೀಮಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಸಿಗ್ತಾರೆ. ಅಷ್ಟೇ ಅಲ್ಲ, ಅಪ್ ಟು 15% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ್ಲೂ ಕೂಡ ಪ್ರೀಮಿಯಂ ಬಂದು ನಿಮಗೆ 400 ರಿಂದ 500 ರೂಪಾಯಿ ತಿಂಗಳಿಗಿರುತ್ತೆ. ಸೊ ನಿಮ್ಮ ಒಂದು ಹೆಲ್ತ್, ನಿಮ್ಮ ಏಜು ಇದ್ರ ಮೇಲೆ ಡಿಪೆಂಡ್ ಆಗಿ 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಅಪ್ ಟು 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ ಕೂಡ ಸಿಗುವಂತದ್ದು 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಸಿಗ್ತಾರೆ. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ನಿಮ್ಗೆ ಇಲ್ಲಿ ಸಿಗುವಂತದ್ದು. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ನೀವು ನೇರವಾಗಿ ಚೆಕ್ ಮಾಡ್ಕೊಂಡು ಬೈ ಮಾಡಿ. ಸೊ ಒಂದ್ ಮಾತ್ನಲ್ಲಿ ಹೇಳಬೇಕು ಅಂತಂದ್ರೆ, ಅಸೆಟ್ ಕಟ್ಟೋದು ಎಷ್ಟು ಮುಖ್ಯನೋ ಅದನ್ನ ಪ್ರೊಟೆಕ್ಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತನಾಡಿದ್ದು. ನೆಕ್ಸ್ಟ್ ಅಸೆಟ್ ಕ್ಲಾಸ್ ಬಗ್ಗೆ ನೋಡೋದಾದ್ರೆ ಡಿಜಿಟಲ್ ಅಸೆಟ್ಸ್. ಸೊ ಬಹಳ ಜನ ಈ ಪದವನ್ನ ಕೇಳಿದ್ರೆ ಕ್ರಿಪ್ಟೋ, NFT ಇದ್ರ ಬಗ್ಗೆ ನೆನಪಿಗೆ ಬರುತ್ತೆ. ಆದ್ರೆ ನಾನು ಇಲ್ಲಿ ಹೇಳ್ತಿರುವಂತದ್ದು ಡಿಜಿಟಲ್ ಅಸೆಟ್ಸ್ ಅದಲ್ಲ. ಸೊ ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಕೂಡ ಒಂದು ದೊಡ್ಡ ಅಸೆಟ್ ಆಗಿರುತ್ತೆ ಸ್ನೇಹಿತರೆ. ಹೇಗೆ ಅಂತ ನೀವು ಕೇಳಬಹುದು. ಸೊ ಇವತ್ತು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಈ ಪ್ಲಾಟ್ಫಾರ್ಮ್ ಗಳ ಮೂಲಕ ನೀವು ನಿಮ್ಮದೇ ಆದಂತ ಒಂದು ಆದಾಯ ಮೂಲವನ್ನ ನಿರ್ಮಿಸಬಹುದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಮಾಡಿದಿರಾ ಅಂತ ಅನ್ಕೊಳ್ಳಿ. ಆ ವಿಡಿಯೋ ಚೆನ್ನಾಗಿ ಓಡ್ತು, ಒಳ್ಳೆ ವ್ಯೂಸ್ ಬಂತು ಅಂತಂದ್ರೆ ಯೂಟ್ಯೂಬ್ ಅದರ ಮೇಲೆ ಜಾಹೀರಾತುಗಳನ್ನ, ಆಡ್ಸ್ ಗಳನ್ನ ತೋರಿಸ್ತೆ. ಆ ಜಾಹೀರಾತಿನಿಂದ ಬಂದಂತ ಆದಾಯದಲ್ಲಿ ಒಂದು ದೊಡ್ಡ ಭಾಗವನ್ನ ಕ್ರಿಯೇಟರ್ಗೆ ಕೊಡುತ್ತೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ರೆವೆನ್ಯೂ ತರ ಬರುತ್ತೆ. ಸೊ ನೀವು ಒಮ್ಮೆ ವಿಡಿಯೋ ಮಾಡಿದಿರ, ಅದು ತಿಂಗಳುಗಳ ಕಾಲ, ವರ್ಷಗಳ ಕಾಲ ನಿಮಗೆ ಆದಾಯವನ್ನ ತಂದು ಕೊಡ್ಬೋದು. ಅದೇ ರೀತಿ ನಿಮ್ಗೆ ಇನ್ಸ್ಟಾಗ್ರಾಮ್ ಮೂಲಕ ಬಿಸ್ನೆಸ್ ಅನ್ನ ಬೆಳೆಸಬಹುದು, ಫೇಸ್ಬುಕ್ ಮೂಲಕ ರೀಚ್ ಹೆಚ್ಚಿಸಬಹುದು. ಸೊ ಹಿಂದೆ ಮಾಡಿರುವಂತಹ ವಿಡಿಯೋಗಳು ಇವತ್ತಿಗೂ ಕೂಡ ಹಣ ಸಂಪಾದಿಸ್ತಾನೆ ಇರುತ್ತೆ. ಸೊ ಅವರು ಕೆಲಸ ಮಾಡದೇ ಇದ್ರೂ ಕೂಡ ಅವರ ಕಂಟೆಂಟ್ಗಳು ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಸೊ ಡಿಜಿಟಲ್ ಅಸೆಟ್ಸ್ ಅಂತಂದ್ರೆ ಯೂಟ್ಯೂಬ್ ಮಾತ್ರ ಅಲ್ಲ ಸ್ನೇಹಿತರೆ. ಸೊ ನೀವು ಆನ್ಲೈನ್ ಕೋರ್ಸ್ ಮಾಡಬಹುದು, ಇ ಬುಕ್ ಬರಿಬಹುದು, ಅಂದ್ರೆ ಡಿಜಿಟಲ್ ಬುಕ್ ಅನ್ನ ಬರಿಬಹುದು. ಸೊ ಡಿಜಿಟಲ್ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಬಹುದು ಸ್ನೇಹಿತರೆ. ಎಷ್ಟೊಂದು ಪ್ಲಾಟ್ಫಾರ್ಮ್ ಗಳಿದೆ, ಮೀಶೋ, ಎಲ್ಲದರಲ್ಲೂ ನೀವು ಮಾರಾಟ ಮಾಡಬಹುದು. ಅಮೆಝಾನ್ ನಲ್ಲಿ ಪುಸ್ತಕವನ್ನ ಪಬ್ಲಿಷ್ ಮಾಡಬಹುದು. ಸೊ ಒಮ್ಮೆ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ನಂತರ ಅದೇ ಕಂಟೆಂಟ್ ನಿಮಗಾಗಿ ನಿರಂತರವಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಕೆಲಸ ಮಾಡ್ತಾ ಬರುತ್ತೆ. ಒಂದು ಆನ್ಲೈನ್ ಕೋರ್ಸ್ ಮಾಡಿದಿರಾ ಅಂತಂದ್ರೆ ಅದು 1 ವರ್ಷ, 2 ವರ್ಷ, 3 ವರ್ಷ ಮಾರಾಟ ಆಗ್ತಿರ್ಬೋದು. ಸೊ ಒಂದು ಪುಸ್ತಕವನ್ನ ನೀವು ಬರೆದಿದ್ದೀರಾ ಅಂತಂದ್ರೆ ಅಮೆಝಾನ್ ನಲ್ಲಿ ಲಿಸ್ಟ್ ಮಾಡಿದ್ರೆ, ಯಾರಾದ್ರೂ ಖರೀದಿ ಮಾಡಿದ್ರೆ ನೀವು ಆ ಸಮಯದಲ್ಲಿ ಅಲ್ಲಿರ್ಬೇಕು ಅಂತಿಲ್ಲ. ಅಂದ್ರೆ ನಿಮ್ಮ ಪ್ರೆಸೆನ್ಸ್ ಇಲ್ಲದಿದ್ರೂ ಕೂಡ ನಿಮ್ಮ ಅಸೆಟ್ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಇದನ್ನೇ ನಾನು ಡಿಜಿಟಲ್ ಅಸೆಟ್ ಅಂತ ಕರಿತಾ ಇದ್ದೀನಿ. ನೋಡಿ, ಎಷ್ಟೋ ಜನ ಕುಕಿಂಗ್ ಚಾನೆಲ್ ನ ಓಪನ್ ಮಾಡಿರ್ತಾರೆ. ಸೊ ಇವತ್ತು ಲಕ್ಷಾಂತರ ಜನ ಫಾಲೋವರ್ಸ್ ಅನ್ನ ತಲುಪಿದ್ದಾರೆ. ಇವರು ದೊಡ್ಡ ಸ್ಟುಡಿಯೋವನ್ನ ಇಟ್ಟು ಶುರು ಮಾಡಿಲ್ಲ, ಒಂದು ಚಿಕ್ಕ ಕಿಚನ್ ಅಲ್ಲಿ ಶುರು ಮಾಡಿರ್ತಾರೆ. ಅವರಿಗೆ ಇದ್ದದ್ದು ಸ್ಕಿಲ್, ಅದನ್ನ ಕಂಟೆಂಟ್ ಆಗಿ ಅದನ್ನ ಕನ್ವರ್ಟ್ ಮಾಡಿದ್ದಾರೆ. ಸೊ ಇವತ್ತು
ಅದೇ ಅವರ ಆದಾಯದ ಮೂಲ ಆಗಿರುತ್ತೆ. ಸೊ ಇವತ್ತು ನಮ್ಮ ಆಫೀಸಲ್ಲಿ ನೋಡಿದ್ರೆ ಒಬ್ಬರಿಗೆ ಕ್ಯಾಮ್ರಾ ಗೊತ್ತು, ಇನ್ನೊಬ್ಬರಿಗೆ HR ಬಗ್ಗೆ ಗೊತ್ತು, ಮತ್ತೊಬ್ಬರಿಗೆ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಗೊತ್ತು, ಅಕೌಂಟ್ಸ್ ಬಗ್ಗೆ ಗೊತ್ತು, ರಿಕ್ರೂಟ್ಮೆಂಟ್ ಬಗ್ಗೆ ಗೊತ್ತು, ಫಿನಾನ್ಸ್ ಬಗ್ಗೆ ಗೊತ್ತು. ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಅದನ್ನ ಡಿಜಿಟಲ್ ರೂಪಕ್ಕೆ ತಂದ್ರೆ ಅದು ಅಸೆಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಡಿಜಿಟಲ್ ಅಸೆಟ್ನ ದೊಡ್ಡ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನೀವು ಅಲ್ಲಿರದಿದ್ರೂ ಕೂಡ ಅದು ನಿಮಗೆ ಹೆಸರು, ಹಣ ಜೊತೆಗೆ ಅವಕಾಶಗಳನ್ನ ತಂದ್ಕೊಡ್ತಾ ಹೋಗುತ್ತೆ. ಸೊ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಗಿರುವಂತ ಅಸೆಟ್ ಕ್ಲಾಸ್ಗಳ ಬಗ್ಗೆ ನೆಕ್ಸ್ಟ್ ನೋಡೋಣ. ಸೊ ಈಕ್ವಿಟಿ, ಇದರಲ್ಲಿ 2 ವರ್ಗ ಇದೆ ಸ್ನೇಹಿತರೆ. ಒಂದು ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್, ಇನ್ನೊಂದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಸೊ ಯಾಕೆ ನನಗೆ ಈಕ್ವಿಟಿ ಇಷ್ಟ ಅಂತ ಹೇಳ್ತೀನಿ, ಕಾರಣ ಸಿಂಪಲ್ ಸ್ನೇಹಿತರೆ. ನಾವು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣ ಇಟ್ಟರೆ 2%, 3% ಅಷ್ಟೇ ಸಿಗುತ್ತೆ. FD ಮಾಡಿದ್ರೆ 7%, 8% ಅಷ್ಟೇ. ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಆದ್ರೆ ಹಿಸ್ಟ್ರಿ ನೋಡಿದ್ರೆ ಈಕ್ವಿಟಿ ದೀರ್ಘಾವಧಿಯಲ್ಲಿ ಸುಮಾರು ನಿಮಗೆ 12% ವರೆಗೆ CAGR ರಿಟರ್ನ್ಸ್ ಕೊಟ್ಟಿರುವಂತ ಉದಾಹರಣೆ ಇದೆ. ಅಂದ್ರೆ ನಿಮ್ಮ ಹಣ ಇನ್ಫ್ಲೇಷನ್ಗಿಂತ ವೇಗವಾಗಿ ಬೆಳೆಯುವಂತ ಅವಕಾಶ ಈಕ್ವಿಟಿಲಿ ಹೆಚ್ಚು ಸ್ನೇಹಿತರೆ. ಆದ್ರೆ ಒಂದು ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ, ಈಕ್ವಿಟಿ ಅಂದ್ರೆ ರಿಸ್ಕ್ ಇಲ್ಲ ಅಂತಿಲ್ಲ. ಮಾರ್ಕೆಟ್ ಮೇಲೂ ಹೋಗುತ್ತೆ, ಕೆಳಗೂ ಬರುತ್ತೆ. ಕಳೆದ 2 ವರ್ಷ ಮಾರ್ಕೆಟ್ ಚೆನ್ನಾಗಿ ಬೆಳೆದಿರಬಹುದು, ಅದರ ಅರ್ಥ ಮುಂದೆ ಯಾವತ್ತೂ ಹಾಗಿರುತ್ತೆ ಅಂತಲ್ಲ. ಮಾರ್ಕೆಟ್ ಯಾವಾಗ್ಲೂ ಕೂಡ ಒಂದೇ ಸ್ಟ್ರೈಟ್ ಲೈನ್ ನಲ್ಲಿ ಹೋಗೋದಿಲ್ಲ, ಏರಿಳಿತ ಅಂತೂ ಇದ್ದೇ ಇರುತ್ತೆ. ಸೊ FD ನಲ್ಲಿ ರಿಸ್ಕ್ ಕಡಿಮೆ, ರಿಟರ್ನ್ ಕೂಡ ಕಡಿಮೆ. ಈಕ್ವಿಟಿ ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಆದ್ರೆ ದೀರ್ಘಾವಧಿಯಲ್ಲಿ ವೆಲ್ತ್ ಕ್ರಿಯೇಷನ್ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಒಂದು ವಿಚಾರವನ್ನ ನಾನು ಹೇಳೇ ಬಿಡ್ತೀನಿ. ಪ್ರತಿ ವರ್ಷ ಇನ್ಫ್ಲೇಷನ್ ಸುಮಾರು 6%, 7% ಹೆಚ್ಚಾಗ್ತಾನೆ ಇರುತ್ತೆ. ಸೊ ನಿಮ್ಮ FD ಕೂಡ 7% ಕೊಟ್ರೆ ನಿಮ್ಮ ಹಣ ನಿಜವಾದ ಬೆಳವಣಿಗೆ ಎಷ್ಟು? ಬಹಳ ಕಡಿಮೆ. ಆದ್ರಿಂದ ಹಣ ಇನ್ಫ್ಲೇಷನ್ ಮೀರಿಸಿ ಬೆಳಿಬೇಕು ಅಂತಂದ್ರೆ ಸೊ ಈಕ್ವಿಟಿ ಅಸೆಟ್ ಕ್ಲಾಸ್ನು ಪೋರ್ಟ್ಫೋಲಿಯೋ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಶ್ರೀಮಂತರ ಪೋರ್ಟ್ಫೋಲಿಯೋ ನೋಡಿದ್ರೆ ಬಹುತೇಕರ ಬಳಿ ಈಕ್ವಿಟಿ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಒಂದು ಡಿಸ್ಕ್ಲೈಮರ್ ಅನ್ನ ಹೇಳಬಿಡ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಸ್ವತಃ ಪ್ರಯೋಗವನ್ನ ಮಾಡಬೇಡಿ. ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಸಹಾಯವನ್ನ ಪಡೀರಿ, ಅಥವಾ ಸರಿಯಾದ ಫಿನಾನ್ಷಿಯಲ್ ಅಡ್ವೈಸರ್ ಜೊತೆ ಮಾತನಾಡಿ. ಸೊ ಇದ್ರ ನೆಕ್ಸ್ಟ್ ನೀವು ಕಾಲಿಡಬೇಕಾಗತ್ತೆ. ಸೊ ಇನ್ನೊಂದು ವಿಚಾರ, ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ F&O ಟ್ರೇಡಿಂಗ್ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಸೊ ನಾನಿಲ್ಲಿ ಟ್ರೇಡಿಂಗ್ ಬಗ್ಗೆ ಮಾತನಾಡ್ತಾ ಇಲ್ಲ. ಸೊ ನಾವು ಮಾತನಾಡ್ತಿರುವಂತದ್ದು ವ್ಯಾಲ್ಯೂ ಇನ್ವೆಸ್ಟಿಂಗ್, ಗ್ರೋತ್ ಇನ್ವೆಸ್ಟಿಂಗ್ ಬಗ್ಗೆ. ಸೊ ಒಳ್ಳೆ ಕಂಪನಿಯನ್ನ ಆಯ್ಕೆ ಮಾಡಿ ದೀರ್ಘಾವಧಿ ಹೂಡಿಕೆಯನ್ನ ಮಾಡಿ ಆ ಕಂಪನಿ ಬೆಳೆಯುವಾಗ ನಿಮ್ಮ ಸಂಪತ್ತು ಕೂಡ ಬೆಳಿಬೇಕು. ಅಂತಹ ಕಂಪನಿಯನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಅದೇ ನಿಜವಾದ ಈಕ್ವಿಟಿ ಇನ್ವೆಸ್ಟಿಂಗ್ ಆಗಿರುತ್ತೆ. ಇನ್ನು 6ನೇ ಕ್ಲಾಸ್ ಬಗ್ಗೆ ನೋಡೋಣ ಸ್ನೇಹಿತರೆ. 6ನೇ ಅಸೆಟ್ ಕ್ಲಾಸ್ ಅಂತಂದ್ರೆ ರಿಟ್ಸ್ ಅಥವಾ ಇನ್ವೆಟ್ಸ್. ಸೊ ರಿಯಲ್ ಎಸ್ಟೇಟ್ ಅಂತಂದ್ರೆ ಬಹಳ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ಕನಿಷ್ಠ 50 ಲಕ್ಷ, 1 ಕೋಟಿ ರೂಪಾಯಿ ಇದ್ರೆ ಮಾತ್ರ ಹೂಡಿಕೆ ಮಾಡಬಹುದು ಅಂತ. ಆದ್ರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಚೇಂಜ್ ಆಗಿದೆ. ಹೇಗೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಶೇರ್ ಅನ್ನ ಖರೀದಿ ಮಾಡ್ತೀವೋ ಅದೇ ರೀತಿ ಈಗ ದೊಡ್ಡ ದೊಡ್ಡ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಗಳಲ್ಲೂ ಕೂಡ ಕಡಿಮೆ ಮೊತ್ತದಿಂದ ಹೂಡಿಕೆ ಮಾಡುವಂತ ಒಂದು ಆಪರ್ಚುನಿಟಿ ಇದೆ. ಸೊ REIT ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಸೊ ಇನ್ವೆಟ್ಸ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ಟೆಕ್ ಪಾರ್ಕ್ಗಳಾಗಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರ್ಬೋದು, ಆಫೀಸ್ ಕಟ್ಟಡಗಳಾಗಿರ್ಬೋದು, ಇವುಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನ ಕೊಡ್ತಾ ಇರುತ್ತೆ. ಸೊ ಅಂತಹ ಆಸ್ತಿಗಳನ್ನ ಹೊಂದಿರುವಂತಹ ಕಂಪನಿಗಳು ರಿಟ್ಸ್ ರೂಪದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ರಿಟ್ಸ್ ನಲ್ಲಿ ಹೂಡಿಕೆ ಮಾಡಿದ್ರೆ ಆ ದೊಡ್ಡ ಕಟ್ಟಡದಲ್ಲಿ ನಿಮಗೆ ಒಂದು ಸಣ್ಣ ಪಾಲುದಾರಿಕೆ ಸಿಗುತ್ತೆ. ಸೊ ಆ ಕಟ್ಟಡದಿಂದ ಬರುವಂತ ಬಾಡಿಗೆಯ ಆದಾಯದಲ್ಲಿ ನಿಮ್ಮ ಪಾಲಿನ ಡಿವಿಡೆಂಟ್ ಅಥವಾ ಆದಾಯ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಕೋಟಿ ಕೋಟಿ ರೂಪಾಯಿ ಇರದಿದ್ರೂ ಕೂಡ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡುವಂತ ಅವಕಾಶ ಈಗ ಸಾಮಾನ್ಯ ಜನರಿಗೂ ಕೂಡ ಸಿಕ್ಕಿದೆ. ಇನ್ನು ಇನ್ವೆಟ್ಸ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಆದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ಅಲ್ಲ, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಟೋಲ್ ರಸ್ತೆಗಳಾಗಿರ್ಬೋದು, ಅಥವಾ ಪವರ್ ಟ್ರಾನ್ಸ್ಮಿಷನ್ ಲೈನ್ ಆಗಿರ್ಬೋದು, ಹೆದ್ದಾರಿ ಆಗಿರ್ಬೋದು, ಈ ತರ ಮೂಲ ಸೌಕರ್ಯ ಯೋಜನೆ ಆಗಿರುತ್ತೆ. ಸೊ ಇವುಗಳಿಂದ ಬರುವಂತ ಆದಾಯದಲ್ಲಿ ನಿಮ್ಗೆ ಹೂಡಿಕೆದಾರರಿಗೂ ಕೂಡ ಪಾಲ್ ಸಿಗುತ್ತೆ. ಸೊ ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸುಮಾರು 500 ರೂಪಾಯಿಲೇ ನೀವು ಈ ರೀತಿಯ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ. ಹೀಗಾಗಿ FD ಆಗಿರ್ಬೋದು, RD ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಮಾತ್ರ ಸೀಮಿತ ಆಗದೆ ಈ ರೀತಿಯಾದಂತ ಹೊಸ ಹೊಸ ಅಸೆಟ್ ಕ್ಲಾಸ್ಗಳನ್ನ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ನಾನು ಈ ವಿಡಿಯೋದಲ್ಲಿ ಹೇಳಿದಂತ ಉದ್ದೇಶ ಒಂದೇ ಸ್ನೇಹಿತರೆ, ಜನರಿಗೆ ಅವಕಾಶಗಳ ಬಗ್ಗೆ ತಿಳಿಸ್ಬೇಕು ಅನ್ನೋದು. ಸೊ ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲಾದ್ರಲ್ಲೂ ಹೋಗಿ ನೀವು ಹೂಡಿಕೆ ಮಾಡಬೇಕು, ಹಣ ಹಾಕಬೇಕು ಅಂತ ಇಲ್ಲ. ಸೊ ಮೊದಲು ನಿಮ್ಮ ಆದಾಯ ಎಷ್ಟಿದೆ, ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಏನೇನಿದೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಯಾವ ತರ ಇದೆ, ಎಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ಬಹುದು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಕೂತು ಅರ್ಥ ಮಾಡಿಕೊಂಡು ನಂತರ ನೀವು ಹೂಡಿಕೆಯನ್ನ ಮಾಡಬಹುದು. ಸೊ ಬಹಳ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಸೊ ಇವತ್ತು ಈ ಮಾಹಿತಿ ನಿಮಗೆ ಬೇಕಾಗದೇ ಇರಬಹುದು, ಆದ್ರೆ ನಾಳೆ ನಿಮ್ಮ ಆದಾಯ ಹೆಚ್ಚಾದಾಗ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮ ಆದಾಗ ಸೊ ಈ ರೀತಿಯಂತದ್ದು ಒಂದು ಹೂಡಿಕೆ ಅವಕಾಶದ ಬಗ್ಗೆ ನಾನು ಕೇಳಿದ್ದೆಪ್ಪ ಅಂತ ನೆನಪಾಗ್ಬೋದು. ಸೊ ಅದಕ್ಕೋಸ್ಕರ ಈ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನೋಡಿ, ಆಟೋ ಬಾಡಿಗೆಗೆ ಕೊಡೋದಿರ್ಬೋದು, ಅಥವಾ ಬೈಕ್ ಬಾಡಿಗೆ ಕೊಡೋದಾಗಿರ್ಬೋದು, ಅಥವಾ ಡಿಜಿಟಲ್ ಅಸೆಟ್ ನಿರ್ಮಾಣ ಮಾಡುವಂಥದ್ದಿರ್ಬೋದು, ಈಕ್ವಿಟಿಯಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು, ಅಥವಾ ರಿಟ್ಸ್ ಆಗಿರ್ಬೋದು, ಅಥವಾ ಇನ್ವಿಟ್ಸ್ ಅಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನೀವು ಕೆಲಸ ಮಾಡಿದಂತ ಸಮಯದಲ್ಲೂ ಕೂಡ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡುವಂತ ಆಪರ್ಚುನಿಟಿ ಆಗಿರುತ್ತೆ. ಸೊ ಪ್ರತಿಯೊಂದು ಹೂಡಿಕೆಯಲ್ಲೂ ಕೂಡ ಒಂದಲ್ಲ ಒಂದು ರಿಸ್ಕ್ ಇರುತ್ತೆ, ಆದ್ರೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳದೆ ಯಾರು ಕೂಡ ಸಂಪತ್ತನ್ನ ನಿರ್ಮಾಣ ಮಾಡೋದಕ್ಕಾಗಲ್ಲ. ಸೊ ಅಂಗಡಿ ತೆರೆದ್ರೂ ಕೂಡ ರಿಸ್ಕ್ ಇರುತ್ತೆ, ವ್ಯವಹಾರ ಮಾಡಿದ್ರೂ ಕೂಡ ರಿಸ್ಕ್ ಇರುತ್ತೆ, ಹೂಡಿಕೆ ಮಾಡಿದ್ರೂ ಕೂಡ ರಿಸ್ಕ್ ಇರುತ್ತೆ. ಆದ್ರೆ ಸರಿಯಾದ ಮಾಹಿತಿ, ಸರಿಯಾದ ಯೋಜನೆ ಜೊತೆಗೆ ತಾಳ್ಮೆಯಿಂದ ಮುಂದುವರೆದ್ರೆ ಸಂಪತ್ತು ನಿರ್ಮಾಣ ಮಾಡೋದು ಖಂಡಿತ ಸಾಧ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತು ಚಿನ್ನ ಆಗಿರ್ಬೋದು, ರೆಂಟಲ್ ಅಸೆಟ್ಸ್ ಆಗಿರ್ಬೋದು, ಹೆಲ್ತ್ ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಡಿಜಿಟಲ್ ಅಸೆಟ್ಸ್ ಆಗಿರ್ಬೋದು, ಈಕ್ವಿಟಿ, ರಿಟ್ಸ್ ಆಗಿರ್ಬೋದು, ಇನ್ವೆಟ್ಸ್, ಇವೆಲ್ಲದರ ಬಗ್ಗೆ 6 ಪ್ರಮುಖ ಅಸೆಟ್ ಕ್ಲಾಸ್ಗಳ ಬಗ್ಗೆ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇನ್ ಕೇಸ್ ನಿಮಗೆ ಈ 6 ಅಸೆಟ್ಸ್ ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಕ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಇನ್ಫಾರ್ಮೇಶನ್ ಅಂತ ಮೆನ್ಷನ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.